ಸ್ನೇಹಿತರೆ, ಒಂದು ವಾರದ ನಂತರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಈ ಜಾಗಕ್ಕೆ ಬಂದಿದೆ. ಇದು ನಮ್ಮ ಸೋದರ ಮಾವ ಅವರ ತೋಟ ಆಗಿರುತ್ತೆ. ಇದರೊಳಗೆ ಒಂದು ವಿಶೇಷವಾದಂಥ ಒಂದು ಗಿಡ ಇದೆ. ಆ ಗಿಡನ ನಿಮಗೆ ಅದ್ರ ಆಯುರ್ವೇದಿಕ್ ಮೆಡಿಸಿನ್ ಆಗುತ್ತೆ. ಆ ಮೆಡಿಸನ್ನು ಯಾವ ಥರ ಯೂಸ್ ಆಗುತ್ತೆ, ಯಾವತ್ತಕ್ಕೋಸ್ಕರ ಆ ಮೆಡಿಸನ್ ಅದು ನಿಮಗೆ ನಾನು ಈಗ ತೋರಿಸ್ತೀನಿ. ನೋಡ್ತಾ ಇರಿ, ಬನ್ನಿ ತೋರಿಸ್ತೀನಿ ಇವಾಗ. ಇದು ಕೆಂಪು ದಾಸವಾಳ. ಈ ದಾಸವಾಳ ಹೂ ಇದೆಯಲ್ಲ, ಕೆಂಪು ದಾಸವಾಳ ಹೂ. ಈ ದಾಸವಾಳ ಹೂವು ಬರೀ ದೇವರಿಗಷ್ಟೇ ಶ್ರೇಷ್ಠ ಅಲ್ಲ, ಇದು ಮನುಷ್ಯರಿಗೆ ಕೂಡ ಉಪಯೋಗ ಆಗುತ್ತೆ. ಈ ಹೂವನ್ನು, ಈ ಹೂ ಇದೆಯಲ್ಲ, ಈ ಕೆಂಪು ಹೂವು, ಇದನ್ನು ಬಿಸಿಲಲ್ಲಿ ಗರಿ ಆಗಿ ಒಣಗಿಸಿ ಆ ಹೂವನ್ನು ಒಣಗಿದ ನಂತರ ಬೆಳಗ್ಗೆ ಮುಂದೆ ನೀವು ಟೀ ಕುಡಿತೀರಲ್ಲ, ಆ ಟೀ ಕುಡಿಯೋ ಬದಲು ಇದನ್ನು ಕಾಸಿ ಡಿಕೇಷನ್ ಮಾಡಿ ಹಾಲು ಹಾಕಿರ್ತಿ. ಅದೇ ರೀತಿ ಟೀ ಹೆಂಗೆ ಡಿಕೇಷನ್ ಮಾಡಿ ಕುಡಿತೀರ, ಅದೇ ಥರ ಇದನ್ನು ಕೂಡ ಟೀ ಡಿಕೇಷನ್ ಕುಡಿಯೋದ್ರಿಂದ ನೀವು ಎಷ್ಟು ದಪ್ಪ ಇರೋರು ತುಂಬ ಸಣ್ಣಗಾಗ್ತೀರ. ಒಂದು 45 ದಿವಸ ಇದನ್ನು ಕುಡಿದ್ರೆ ತುಂಬ ಸಣ್ಣ ಆಗ್ತೀರ, ತುಂಬ ಸ್ಮಾರ್ಟಾಗಿ ಆಗ್ತೀರ. ತುಂಬ ಬೇಕಾದವರು ಮಾತ್ರ ಕುಡಿಬೋದು. ಆದರೆ ತುಂಬ ದಪ್ಪ ಇದ್ದವರು, ನಾನು ಸಣ್ಣ ಆಗಬೇಕು ಅನ್ನೋ, ಸ್ಲಿಮ್ ಆಗಬೇಕು ಅನ್ನೋ ವ್ಯಕ್ತಿ ಯಾರಾದರೂ ಇದ್ದರೆ ಇದನ್ನು ಕುಡಿಬೋದು. ಇದು ಅಷ್ಟು ಉದ್ಭುತವಾಗಿದೆ. ಇದು ಯಾಕಂದರೆ ಕ್ಲೀನಾಗಿ ಒಣಗಿಸ್ಬಿಟ್ಟು ಕುಡಿಬೇಕು. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಬೆಳಗ್ಗೆ ಮುಂದೆ ನಿಮಗೆ ಬೆಳಗ್ಗೆ ಎದ್ದು ಕೂಡಲೇ ಒಂದು ಗ್ಲಾಸ್ ಬಿಸಿನೀರಿಗೆ ಒಂದು ಲಿಂಬು, ನಾನು ತೋರಿಸ್ತೀನಿ ಈಗ ನಿಮಗೆ ಲಿಂಬು ಯಾವ ಥರ ಹಿಂಡ್ಬಿಟ್ಟು ಕುಡಿಬೇಕಂತ. ಆದರೆ ನಾನು ಡಾಕ್ಟ್ರಲ್ಲ, ಬಟ್ ಬೇರೆ ಹೇಳಿದಂಥ ವ್ಯಕ್ತಿಗಳಿಂದ ನಾನು ತಿಳಿದು ನಿಮಗೆ ನಾನು ವಿಶೇಷ ನಿಮಗೂ ಯೂಸ್ ಆಗಲಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ನಾನು ಈ ಜಾಗಕ್ಕೆ ಬಂದಿದ್ದ ಕಂಡೆ, ಈ ಗಿಡ ಕಂಡೆ, ಆ ಗಿಡದಿಂದ ನಿಮಗೆ ತಿಳಿಸ್ತಾ ಇದ್ದೀನಿ ನಾನು. ಸ್ನೇಹಿತರೆ, ಅದೇ ಥರ ಇದು ಒಂದು ಮೆಡಿಸನ್. ನಿಮಗೆ ಬೆಳಗ್ಗೆ ಎದ್ದು ಕೂಡಲೇ ನೀವು ಟೀ ಕುಡಿಯೋಕ್ಕಿಂತ ಮುಂಚೆ ಲಿಂಬು ಇದೆ, ಲಿಂಬು ತೋರಿಸ್ತೀನಿ. ಈ ಲಿಂಬು ಇದೆಯಲ್ಲ, ಇದರಲ್ಲಿ ಬರೀ ಅರ್ಧ ಕಟ್ ಮಾಡಿ, ಬರೀ ಅರ್ಧ ಹೋಳು ಮಾತ್ರ ನೀವು ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ, ಕೈ ಎಷ್ಟು ಸುಡುತ್ತೆ ಆ ನೀರನ್ನು ಕ್ಲೀನಾಗಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಬೆಳಗ್ಗೆ ಮುಂದೆ ಡೈಲಿ ಪ್ರತಿ ದಿವಸ, ದಪ್ಪ ಇರೋರಿಗೆ ನಾನು ಹೇಳ್ತಾ ಇರೋದು, ಆದರೂ ಕೂಡ ಗ್ಯಾಸ್ಟ್ರಿಕ್ ಕೂಡ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಅದೇ ರೀತಿ ನೀವು ಡೈಲಿ ಒಂದು 45 ದಿವಸ ನೀವೇನಾದ್ರು ಇದು ಕುಡ್ದಾದರೆ ನೀವು ಸ್ಲಿಮ್ ಆಗ್ತೀರಾ. ಆದರೆ ನಾನು ಡಾಕ್ಟ್ರ್ ಹೇಳಿದಲ್ಲ, ಇವ್ರಿಗೆ ಕೇಳಿ ಬೇರೆಯವರು ಹೇಳೋಂಥ ವಿಷಯ ನಾನು ನಿಮಗೆ ಯೂಸ್ ಆಗಲಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಲೈಕ್ ಆದರೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸ್ನೇಹಿತರೆ. ಅದು ನಾನು ನಿಮಗೆ ಯಾವ ಥರ ಮಾಡೋದಂತ ತೋರಿಸ್ತೀನಿ. ನನ್ನ ಹತ್ರ ಬರೀ ಲಿಂಬು ಮಾತ್ರ ಇದೆ ಕೈಯಲ್ಲಿ. ಅದನ್ನು ಹಿಂಡ್ಬಿಟ್ಟು ನಿಮಗೆ ಜ್ಯೂಸ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಹಿಂಡ್ತಾ ಇದ್ದೀನಿ. ಬರೀ ಅರ್ಧ ಹೋಳು ಸಾಕು ಅಷ್ಟೇ, ತುಂಬ ಬೇಡ ನಮಗೆ. ನೋಡಿ, ಈ ಥರ ಹಿಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಪುಡಿ ಉಪ್ಪು. ನೋಡಿ, ಉಪ್ಪು ಸ್ವಲ್ಪ ಎಷ್ಟು ಬೇಕಷ್ಟು ನಿಮಗೆ ರುಚಿಗೆ ತಕ್ಕಷ್ಟು, ಅದ್ರ ಜಾಸ್ತಿ ಹಾಕಬಾರ್ದು, ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಅದನ್ನು ಇದಕ್ಕೆ ಸ್ವಲ್ಪ ಮೀಡಿಯಮ್ ಬಿಸಿ, ಕೈ ಸುಡುವಷ್ಟು ಅದನ್ನು ಕ್ಲೀನಾಗಿ ಉಪ್ಪು ಹಾಕಿದ ಕೂಡಲೇ ಸ್ವಲ್ಪ ಹಿಂಗೆ ಅಲ್ಲಾಡಿಸ್ಬಿಟ್ಟು ಆಮೇಲೆ ನೀರು ಹಾಕಿ ಮಿಕ್ಸ್ ಮಾಡಿ. ತೀರಾ ಹುಳಿ ಇರಬಾರ್ದು, ಹುಳಿ ಇದ್ದರೆ ಮತ್ತು ಇನ್ನು ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇದು ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ ಕೂಡ. ನೋಡಿ, ಇಷ್ಟು ತೋರಿಸ್ಬಿಟ್ಟು ನಿಧಾನವಾಗಿ ಬೆಳಗ್ಗೆ ಟೀ ಕುಡಿಯೋದ್ರ ಬದಲು ಇದನ್ನು ಕುಡೀರಿ. ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಕುಡಿದು ನೋಡಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ ಇದೇ ರೀತಿ.